ಚನ್ನಪಟ್ಟಣ ನನಗೆ ಭಾಳ ಹತ್ತಿರವಾದ್ದು ಪ್ರಿಯವಾದಂಥ ಜಾಗ. ಜಾತ್ಯತೀತ ತತ್ವ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಭಾಳ ದೊಡ್ಡ ಇತಿಹಾಸ ಇಲ್ಲೆಲ್ಲ ಇದೆ. ಜನ ಭಾಳ ಒಳ್ಳೆಯ ಜನ. ಅವರಿಗೆ ನಾನು ಸ್ಪಂದಿಸಬೇಕು. ನಾಯಕತ್ವ ಇಲ್ಲ ಇಲ್ಲಿ. ಈಗ ನೋಡಿದ್ರಲ್ಲ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ ನನಗೆ ಸಮಾಧಾನ ತರಲಿಲ್ಲ. ನಾನೆಲ್ಲ ಕನಕಪುರದಲ್ಲೂ ನೋಡಿದ್ದೀನಿ, ಭಾಳ ಚೆನ್ನಾಗಿ ಅಪ್ಗ್ರೇಡ್ ಆಗಿದೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ, ಇದೆಲ್ಲ ಸ್ವಲ್ಪ ಕಾಂಪಿಟೇಷನ್ ಮಾಡಿ ಬೇಕಾದಷ್ಟು ಒಳ್ಳೆ ಕಾಲೇಜಸ್ ಇದೆ. ಮೊದಲಿಂದನೂ ಶಿಕ್ಷಣಕ್ಕೆ ಅತಿ ಹೆಚ್ಚು ಗ್ರಾಜ್ಯುಯೇಟ್ಗಳನ್ನು ಕೊಡ್ತಿದ್ದಂಥ ಈ ತಾಲೂಕು, ಅದು ಸರಿಯಾದ ರೀತಿ ಟೋನ್ ಮಾಡಬೇಕು. ಆ ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಮಾಡೋಣ. ಈಗ ನಾನು ಅದಕ್ಕೋಸ್ಕರ ಇಲ್ಲಿಗೆ ಖಾಲಿ ತಲ ಬಂದಿದ್ದೀನಿ. ಭಾಳ ವಿಷಾದಕರವಾದ ವಿಚಾರ ಏನಪ್ಪ ಅಂದರೆ, ನಾನು ಹಿಂದೆ ರಾಮನಗರದಲ್ಲೂ ಜಿಲ್ಲಾ ಮಂತ್ರಿಯಾಗಿ ಹೋಗ್ತಿದ್ದೆ. ಅಲ್ಲಿ ಲೋಕಲ್ MLA ಪಾಪ ದೇಶಕ್ಕೆ ಸ್ವಾತಂತ್ರ್ಯ, ರಾಜ್ಯೋತ್ಸವ, ರಕ್ಷಣೆ ಅವ್ರು ಯಾವುದಕ್ಕೂ ಬರ್ತಿರ್ಲಿಲ್ಲ ಪಾಪ. ಇಲ್ಲೂ ವಿಚಾರಿಸ್ದೆ, ನಮ್ಮ ಅಧಿಕಾರಿಗಳನ್ನ ವಿಚಾರಿಸ್ದೆ, ಶಾಸಕರು, ಮಾಜಿ ಶಾಸಕರಿಗೂ ವಿಚಾರಿಸ್ದೆ. 6 ವರ್ಷದಲ್ಲಿ 6-7 ವರ್ಷದಲ್ಲಿ ಒಂದಿನೂ ಬರಲಿಲ್ವಂತೆ ಪಾಪ. ಅವ್ರಿಗೆ ಅನುಭವ ಇಲ್ಲ, ದೇಶದ ಸ್ವಾತಂತ್ರ್ಯ, ಇತಿಹಾಸ ಅವೆಲ್ಲ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಅಟ್ಲೀಸ್ಟ್ ನಮ್ಮಂಥವ್ರಾದ್ರು ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಮ್ಮದೊಂದು ಇತಿಹಾಸ ಇದೆ. ನಾನು ಪ್ರತಿನಿಧಿಸಿದಂಥ ಒಂದು ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಅವ್ರು ಕೊಟ್ಟಂಥ ಸ್ವಾತಂತ್ರ್ಯಕ್ಕೆ, ಕೊಟ್ಟಂಥ ಸಂವಿಧಾನದಲ್ಲೇ ನಾವೆಲ್ಲ ನಾಯಕರಾಗಿದ್ದೀವಿ, ಮಂತ್ರಿಗಳಾಗಿದ್ದೀವಿ, ಶಾಸಕರಾಗಿದ್ದೀವಿ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಉತ್ತೇಜನವನ್ನು ಕೊಡಬೇಕು. ನಿಮ್ಮ ಜೊತೆ ನಮ್ಮ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ, ಸಂದೇಶವನ್ನು ಕೊಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ತಾಲೂಕಿಗೆ ಅಭಿವೃದ್ಧಿಗೆ CM ಹಣ ಘೋಷಣೆ ಮಾಡಿರೋದ್ರ ಬಗ್ಗೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 5,000 ಮನೆ ಕೊಟ್ಟಿದ್ದಾರೆ. ಈಗ 100 ಚಿಲ್ಲರೆ ಎಕರೆ ಈಗಾಗಲೇ ಗುರುತಿಸಿದ್ದೀವಿ ಸೈಟ್ ಹಂಚಕ್ಕೆ. ಇನ್ನೊಂದು 100 ಎಕರೆ ಖರೀದಿ ಮಾಡಲಿಕ್ಕೂ ಕೂಡ ಸಿದ್ಧವಿದ್ದೇವೆ. ಏನೇನಾಗಬೇಕು, ಕೆಲವರಿಗೆಲ್ಲ ಒಂದು 3-4 ಸಾವಿರ ಜನಕ್ಕೆ ಯಾರ್ಯಾರು ಸಾಲಗಳು ಬೇಕೋ ಅವರೇನಾದ್ರು ಬದುಕನ್ನು ಕಟ್ಕೊಡ್ಲಿಕ್ಕೆ, ಅದು ಕೂಡ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅದಕ್ಕೆಲ್ಲ ತಯಾರು ಮಾಡ್ತಾಯಿದ್ದೀವಿ. ಸರ್, ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಆದರೆ ಅನುದಾನದಲ್ಲೇ ಸಿಗ್ತಾ ಇಲ್ಲ ಅಂತೇಳಿ ಸಚಿವರು, ಶಾಸಕರು ಯಾವ ಒತ್ತಾಯನೂ ಇಲ್ಲ. ಯಾವ ಶಾಸಕರು ಮಾತಾಡ್ತಾ ಇಲ್ಲ, ಸಚಿವರು ಮಾತಾಡ್ತಾ ಇಲ್ಲ. ಎಲ್ಲ ಖುಷಿಯಾಗಿದ್ದಾರೆ. ಏನು 56,000 ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ನಾವು ನಡ್ಕೊಂಡಿದ್ದೇವೆ. ಅದು ಭಾಳ ಮುಖ್ಯ. ಅನುದಾನನೂ ಆಗ್ತಾಯಿದೆ, ಎಲ್ಲನೂ ಆಗ್ತಾಯಿದೆ. ಪರಿಷ್ಕರಣೆ ಏನಾರು ಆಗುತ್ತಾ ಸರ್? ಏನಿಲ್ಲ, ಕೆಲವು ಏನಪ್ಪ ಅಂತಂದರೆ ಕೆಲವು ನೋಡ್ತೀವಿ. ಈಗ ಕೆಲವ್ರದೆಲ್ಲ ಅರ್ಜಿಗಳು ಬಂದಿದೆ, ಸುಮಾರು ಅರ್ಜಿಗಳೆಲ್ಲ ಬಂದಿದೆ. ನೋಡ್ತೀವಿ, ಅದನ್ನು ಯಾರು ಅರ್ಹರು ಇದ್ದಾರೆ ಎಲ್ಲರಿಗೂ ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆಗೆ ಸರ್, ಅದು BPL ಕಾರ್ಡ್ ಇರೋರು ಮಾತ್ರ ಅಂತ ಆ ರೀತಿ ಮಾನದಂಡ ನೋಡೋಣ. ಇನ್ನು ಸದ್ಯಕ್ಕೆ ಅವೆಲ್ಲ ಏನು ಯೋಚನೆ ಮಾಡಿಲ್ಲ, ಕೆಲವೆಲ್ಲ ಎಕ್ಸಾಮಿನ್ ಮಾಡ್ತಿದ್ದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ತಯಾರಿ ಹೇಗೆ ನಡೀತಿದೆ ಸರ್? ಹೇಳಿ, ಬೈ ಎಲೆಕ್ಷನ್ ತಯಾರಿ ಹೇಗೆ ನಡೀತಾ ಇದೆ ಅಂತೇಳಿ. ಜನರು ನಮ್ಮ ಬಗ್ಗೆ ಭಾಳ ಪ್ರೀತಿ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಆ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡಬೇಕು. ಸರ್ಕಾರ ಇದೆ, ನಮ್ಮ ಬದುಕು ನಾವು ನೋಡ್ಕೊಳ್ಬೇಕು ಅಂತ ಮತದಾರರು ತೀರ್ಮಾನ ಮಾಡಿದ್ದಾರೆ.